ಫಸ್ಟ್ ಪ್ರೈಸ್ 80 ಲಕ್ಷ, ಸೆಕೆಂಡ್ ಪ್ರೈಸ್ 5 ಲಕ್ಷ, 40 ರೂಪೀಸ್ ಲಾಟರಿ ಟಿಕೆಟ್ ಇದೆ. ಇದು ಫಸ್ಟ್ ಪ್ರೈಸ್. ಫಸ್ಟ್ ಪ್ರೈಸ್ 12 ಕೋಟಿ. 12 ಕೋಟಿ ಚೆಕ್ ಮಾಡಿ. 80 ಲಕ್ಷ ಹೊಡಿತಪ್ಪ ಅಂದ್ರೆ ನಿಮಗೂ ಒಂದು 10 ಲಕ್ಷ ರೂಪಾಯಿ ಕೊಡ್ತೀವಿ. ಹಾಯ್ ಹಲೋ ನಮಸ್ಕಾರ ಕಣ್ಣಿಗರೆ, ಹೇಗಿದ್ರಿ ಎಲ್ಲರೂ? ನಾನಂತೂ ಅದ್ಭುತವಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿ ಅಂತ ಅಂದ್ಕೊಂಡಿದ್ದೀನಿ. ನೀವು ಕಳೆದ ಹುಡುಗದಾಗ ನೋಡಿರ್ಬೋದು, ಕೇರಳವನ್ನು ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ಇವಾಗ ಊಟಿಗೆ ಹೊಂಟಿವಿ. ಸೊ ಊಟಿ ಎಕ್ಸ್ಪ್ಲೋರ್ ಮಾಡೋಕ್ಕಂತೇಳಿ. ಸೊ ಕೇರಳದಿಂದ ಊಟಿ ಹೋಗುವಂತಹ ದಾರಿ ಏನೈತೆ ನೋಡ್ರಿ. ಸೊ ಅನ್ನಾಹುತ ಐತಿ, ಫುಲ್ ಘಾಟ್ ಸೆಕ್ಷನ್. ಸೊ ಆ ವ್ಯೂ ಏನೈತೆ ನೋಡ್ರಿ, ಆ ರೋಡಿಂದ ಅನ್ನಾಹುತ ಐತಿ. ಸೊ ಆ ಒಂದು ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸನ್ನು ಇವಾಗ ಹಾಕ್ತೀನಿ, ನೋಡ್ಕೊಂಬನ್ನಿ. ಒಂದೇ ನಿಮಿಷ ತಡ್ರಿ. ಈ ಕ್ಲಿಪ್ಪಿಂಗ್ಸ್ ನೋಡೋಕ್ಕಿಂತ ಮುಂಚೆನಿಂದ ಇಲ್ಲಿವರೆಗೂ ಏನಾಯ್ತು ಅನ್ನೋದನ್ನು ಒಂಚೂರು ಜಲಕ್ ನಿಮಗೆ ತೋರಿಸ್ತೀನಿ, ನೋಡ್ಕೊಂಬರ್ರಿ. ಪಟ್ಟು ಅಂತ ಕೊಟ್ಟರೆ ಇಲ್ಲಿ. ಸೊ ಸ್ವಲ್ಪ ಇಡ್ಲಿ ಥರ ಐತಿ, ಕೊಬ್ಬರಿ ವಿತ್ ಕೊಬ್ಬರಿ ಮಿಕ್ಸ್ ಐತಿ. ಮೇಲೆ ಇಡ್ಲಿ ಹಿಟ್ಟು, ಒಳಗೆ ಕೊಬ್ಬರಿ ಮಿಕ್ಸ್. ಸೊ ನೋಡೋಣ ಸೊಪ್ಪಿಂದ ಹಂಗೈತೆ ಅಂತೇಳಿ ಕ್ಯಾಲಿಕಟ್ನಾಗ ನಾಷ್ಟ ಮಾಡೋಕ್ಕೆ ನಿಲ್ಸೀವಿ. ಸೊ ಬರ್ರಿ ಟೇಸ್ಟ್ ಮಾಡಿ ನೋಡೋಣ. ಚೋಸೈತಿ ಇಡ್ಲಿ, ಸೇಮ್ ಇಡ್ಲಿನ ಸ್ವಲ್ಪ ಅದಕ್ಕೆ ಕೊಬ್ಬರಿ ಮಿಕ್ಸ್ ಮಾಡಿ ಹಾಕಿದ್ರೆ ಯಾವ್ದು ಟೇಸ್ಟ್ ಬರ್ತಲ್ಲ, ಸೊ ಆ ಥರ ಐತೆ ಸೇಮ್ ಟೇಸ್ಟ್. ಸೊ ಬಾಳೆಹಣ್ಣಿಂದ ಒಂದು ಬಜ್ಜಿ ಕೊಟ್ರೆ ಪ್ಯಾನಮುರಿ ಅಂತ. ಸೊ ಅದು ಪ್ರೊನೌನ್ಸಿಯೇಷನ್ ಕರೆಕ್ಟ್ ಬರೋದು ನನಗೆ, ಬಟ್ ಟೇಸ್ಟ್ ಮಾಡೋಂತ ಯಾವ ರೀತಿ. ಕೇರಳ ಕರ್ನಾಟಕ ಅಲ್ರಿ, ಮಂಗಳೂರು ಕರ್ನಾಟಕ ಅಲ್ರಿ ಅಂತ ಕೇಳಿಲ್ಲ ಪುಣ್ಯಕ. ಕೇರಳ ಫೇಮಸ್ ಬಜ್ಜಿ ಇದು, ಸ್ವೀಟ್ ಐತಿ. ಸೊ ನೀವೇನಾದರೂ ಕೇರಳಕ್ಕೆ ಬಂದರೆ ಇದನ್ನು ಟ್ರೈ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ, ಸ್ವೀಟ್ ಆಗಿರುತ್ತೆ. ಅಲ್ಲಿ ಕ್ಯಾಲಿಕಟ್ ಹತ್ರ ಇದ್ವಿ, ನಾಷ್ಟ ಮಾಡಕ್ಕೆ ನಿಲ್ಸಿದ್ವಿ. ಏನು ನೋಡ್ಬೋದು, ಅದ ಹೋಟೆಲ್ನಾಗ ಪಟ್ಟು ದೋಸೆ ಮತ್ತು ಬಾಳೆ ಹಣ್ಣಿನ ಬಜ್ಜಿ, ಬೋಂಡ ಈ ಥರದ್ದೆಲ್ಲ ಸಿಗ್ತಾವೆ. ಇಲ್ಲಿ ಶೈಲಿನ ಬೇರೆ, ಅಂದ್ರೆ ಇಡ್ಲಿನ ಒಂದು ಟೈಪ್ ಒಂಥರ ರೋಲ್ ಟೈಪ್ ಮಾಡಿಕೊಡ್ತಾರೆ. ಅದ್ರಾಗ ಕೊಬ್ಬರಿ ತುರಿ ಎಲ್ಲ ಮಿಕ್ಸ್ ಮಾಡಿ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಸೊ ನೀವು ಬಂದಾಗ ಟೇಸ್ಟ್ ಮಾಡ್ಬೋದು, ಚೆನ್ನಾಗಿರುತ್ತೆ. ನೀವೇ ನೋಡತ್ತಿ ನೋಡ್ರಿ, ಇದು ಲಾಟರಿ ಟಿಕೆಟ್. ಹೌದು, ಕೇರಳದಾಗ ಲಾಟರಿ ಟಿಕೆಟ್ ಲೀಗಲ್ ಐತಿ. ಮೊದಲು ಕರ್ನಾಟಕದಾಗೂ ಇತ್ತು, ಬಟ್ ಕರ್ನಾಟಕದಾಗ ಬ್ಯಾನ್ ಮಾಡಿದ್ರು. ತುಂಬ ಸ್ಟೇಟ್ಗಳಾಗ ಬ್ಯಾನ್ ಐತಿ, ಬಟ್ ಇನ್ನೂ ಕೆಲವು ಸ್ಟೇಟ್ಗಳನ್ನ ಇನ್ನೂ ನಡೆಸ್ತಾರೆ ಲಾಟರಿ ಟಿಕೆಟ್. ನೋಡ್ತಾ ಇರ್ಬೋದು ನೀವು, ಇದು ಕೇರಳದಾಗ ಅತಿ ಹೆಚ್ಚು ಜನ ಲಾಟರಿ ಟಿಕೆಟ್ ತೊಗೊತಾರೆ, ಎಲ್ಲ ಕಡೆನೂ ಮಾರ್ತಾರೆ. ಸೊ ನೋಡ್ತಾ ಇರ್ಬೋದು ನೀವು, ಇದು ಫಸ್ಟ್ ಪ್ರೈಸ್ 80 ಲಕ್ಷ, ಸೆಕೆಂಡ್ ಪ್ರೈಸ್ 5 ಲಕ್ಷ, 40 ರೂಪೀಸ್ ಲಾಟರಿ ಟಿಕೆಟ್ ಇದೆ. ನೋಡ್ಬೋದು ನೀವು, 1 ಕೋಟಿ, 12 ಲಕ್ಷ, 1 crore, 1 ಕೋಟಿ, ಇದು 12 ಲಕ್ಷ. ಇದು ಫಸ್ಟ್ ಪ್ರೈಸ್. ಫಸ್ಟ್ ಪ್ರೈಸ್ 12 ಕೋಟಿ. 12 ಕೋಟಿ. 1 ಕೋಟಿನ, ಅಯ್ಯೋ ಎದಳ 12 ಕೋಟಿ. 12 ಕೋಟಿ. 12 crores. ಬಾಕಿ ಸೆಕೆಂಡ್ ಪ್ರೈಸ್ 1 ಕೋಟಿ. ಸರ್ ಇದು ಟಿಕೆಟ್ ಪ್ರೈಸ್ 300. ನೋಡ್ರಿ, ಇದು 300 ರೂಪೀಸ್ ಟಿಕೆಟ್ ಅಂತ. ಫಸ್ಟ್ ಪ್ರೈಸ್ 12 ಕೋಟಿ ಇದೆ. 1 ಕೋಟಿ 5 ಮಂದಿ ಕೊಡ್ತಾರಂತೆ. 10 ಲಕ್ಷ ಒಂದು 10 ಜನ ಕೊಡ್ಬೋದು ಅನ್ಸುತ್ತೆ. ಸೊ ಈ ಥರ ಐತೆ ನೋಡ್ರಿ ಲಾಟರಿ ಟಿಕೆಟ್. ಇನ್ನೂರು ಜಾಸ್ತಿ ಆದವು, ಮೋಸ್ಟ್ಲಿ ಇದು 100 ಅಥವಾ 300 ರೂಪಾಯಿ ಇರ್ಬೋದು. ಫಸ್ಟ್ ಪ್ರೈಸ್ 12 ಕೋಟಿ. ಯಾರು ಬೇಕಂದ್ರೆ ಹೇಳ್ರಿ, ತೊಗೊಂಬರ್ತೀನಿ, ಹೋಗಿ ಇಲ್ಲಿಂದ ತೊಗೊಂಬರ್ತೀನಿ. ಯಾರ್ಯಾರು ಬೇಕಾದ್ರೆ ಕೇಳ್ರಿ, ಲಾಟರಿ ಟಿಕೆಟ್ ತೊಗೊಂಬರ್ತೀನಿ ಇಲ್ಲಿಂದ. ಸೊ ಒಂದು ಪರ್ಚೇಸ್ ಮಾಡತ್ತೀವಿ ಟಿಕೆಟ್, ಲಾಟರಿ ಟಿಕೆಟ್ ನೋಡೋಂತ, ಚೆಕ್ ಮಾಡೋಂತ ನಮ್ಮ ಒಂದು ಲಕ್ ಯಾವ ರೀತಿ ಐತೆ ಅಂತೇಳಿ ನೋಡೋಣ ತಡ್ರಿ. ಒಂದು ಟಿಕೆಟ್ ತೊಗೊತೀವಿ, ಟಿಕೆಟ್ ತೊಗೊಂಡು ಚೆಕ್ ಮಾಡ್ತೀವಿ. ಇವತ್ತು ಯಾವತ್ತು ಚೆಕ್ ಮಾಡ್ಬೇಕು ಕೇಳೋಣ, ಅದ ಲಕ್ ಚೆಕ್ ಮಾಡೋಣ. ಟುಡೇ 3 o'clock. Kerala lottery result. Online.
ಗೂಗಲ್ ಕೇರಳ ಓನ್ಲಿ ಓಕೆ ಇದ್ರಾಗ ಕಾರುಣ್ಯ ಲಾಟ್ರಿ ಹಾಂ ಹಾಂ ಕರೋಣ ಲಾಟ್ರಿ ಅಕ್ಷಯ ಸಂಡೇ ಕಾರುಣ್ಯ ಎವ್ರಿಡೇ ಕರೋಣ ಎವ್ರಿಡೇ ಇದನ್ನ ಸಂಡೇ ಗಾಡಿ ಕಾರುಣ್ಯ ಸೊ ಅಂತೂ ಒಂದು ತೊಗೊಂಡು ಟಿಕೆಟ್ ಲಾಟ್ರಿ ಟಿಕೆಟ್ ತೊಗೊಂಡು ಚೆಕ್ ಮಾಡಿ ಹೇಳ್ತಾ 80 ಲಕ್ಷ ರೂಪಾಯಿ ಹೊಡಿತಪ್ಪ ಅಂದ್ರೆ ನಿಮಗೂ ಒಂದು 10 ಲಕ್ಷ ರೂಪಾಯಿ ಕೊಡ್ತೀವಿ ಇವನ್ ಬೇರೆನಾ ತೆಗಿಯೋದನ್ನ ಬೇಡ ಯಾಕೋಣ ನೋಡೋಣ 10 ಲಕ್ಷ ರೂಪಾಯಿ ಬರೀ ಸಬ್ಸ್ಕ್ರೈಬರ್ಸ್ ಯೂಸ್ ಮಾಡೋದು. ಹಾಂ ಯಾರು ಬಡ ಸಬ್ಸ್ಕ್ರೈಬ್ ಮಾಡ್ಕೊರಿ ಲಾಟ್ರಿ ಬಂದು ದುಡ್ಡನ್ನು ನಿಮ್ಗೆ ಎಲ್ಲರಿಗೂ ಹಂಚಿ ಬಿಡ್ತೀವಿ ಸಬ್ಸ್ಕ್ರೈಬರ್ಸ್ಗೆ. ಹಾಂ ಸಬ್ಸ್ಕ್ರೈಬರ್ಸ್ ಹಾಕಿ ಬಿಡ್ತೀವಿ ನೋಡ್ರಿ. ಒಂದು ಬ್ಯೂಟಿಫುಲ್ ಅಂತ ಒಂದು ಪ್ಲೇಸಿಗೆ ಕರ್ಕೊಂಡ್ಬಂದಿನಿ. ಎಲ್ಲಪ್ಪ ಅಂದ್ರೆ ರಬ್ಬರ್ ಪ್ಲಾಂಟೇಶನ್ ಗಿಡ ನೋಡ್ರಿ ಎಲ್ಲರ ಬರ್ರಿ ಇವಾಗ ನಿಮ್ಗೆ ತೋರಿಸ್ತೀನಿ. ಸೊ ನೀವು ಯೂಸ್ ಮಾಡೋಂತಹ ರಬ್ಬರ್ ಏನು ರಬ್ಬರ್ ಬ್ಯಾಂಡ್ ಆಗಿರ್ಬೋದು ಅಥವಾ ಈ ಎರೇಸ್ ಮಾಡೋಕ್ಕೆ ರಬ್ಬರ್ ಆಗಿರ್ಬೋದು. ಸೊ ಈ ಎಲ್ಲ ರಬ್ಬರ್ ಹೆಂಗೆ ತಯಾರಾಗುತ್ತೆ, ಯಾವ ರೀತಿ ತಯಾರು ಮಾಡ್ತಾರಪ್ಪ ಅಂತಂದ್ರೆ ನೋಡ್ತಾ ಇರ್ಬೋದು ನೀವು. ಈ ಗಿಡಗಳಿಂದನೇ ಆ ರಬ್ಬರನ್ನು ಮಾಡೋವಂಥದ್ದು ನೋಡ್ಬೋದು ನೀವು. ಈ ಥರ ರಬ್ಬರ್ ಗಿಡ ಇರುತ್ತೆ ಫುಲ್, ಅದನ್ನ ಈ ಥರ ಕೊರೆದು ಈ ಥರ ಒಂದು ಕಪ್ಪಿಟ್ಟಿರ್ತಾರೆ. ಸೊ ಒಳಗಿಂದ ಒಂದೊಂದು ಹನಿ ನೋಡ್ತಾ ಇರ್ಬೋದು ಬಿದ್ದಿದ್ದು ಕಲೆಕ್ಟ್ ಆಗುತ್ತೆ. ಸೊ ಇದು ಫುಲ್ಲು ಅಂಟಿರುತ್ತೆ ಫುಲ್. ಸೊ ನೋಡ್ಬೋದು ಇದು. ಸೊ ನೋಡ್ಬೋದು ಇದು ಅಂಟಿರುತ್ತೆ. ಇದು ಹಳ್ಳಿ ಫ್ಯಾಕ್ಟ್ರಿ ತೊಗೊಂಡೋಗಿ ಅದನ್ನಲ್ಲಿ ಪ್ರೊಸೆಸ್ ಮಾಡಿ ರಬ್ಬರ್ನ ಮಾಡ್ತಾರೆ. ಸೊ ಇದು ಫುಲ್ಲು ನೋಡ್ರಿ, ಇದು ಎಲ್ಲ ರಬ್ಬರ್ ಪ್ಲಾಂಟೇಶನ್ ಗಿಡ ಎಲ್ಲ ಕಡೆ ನೋಡ್ರಿ. ಸೊ ಯಾವತ್ತಾದ್ರೂ ನೀವು ರಬ್ಬರ್ ಗಿಡ ನೋಡಿದ್ರೆ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿ. Grand Areekode Fest 2024. ಜಸ್ಟ್ ಇವಾಗ ಕೇರಳ ದಾಟಿ ತಮಿಳ್ನಾಡು ಸೈಡ್ ಹೊಂಟಿದ್ವಿ. ಯಾಕಂದ್ರೆ ಕೇರಳ ಮುಗಿಸ್ಕೊಂಡು ತಮಿಳ್ನಾಡು ನಮ್ಮ ಊರಿಗೆ ಸಮೀಪ ಸಂಬಂಧ ತಮಿಳ್ನಾಡಿಗೆ ಹೊಂಟಿದ್ವಿ. ಸೊ ಯಾವ ಊರಿಗೆ ಹೊಂಟೋಣ ನಿಮ್ಗೆ ಹೇಳ್ತೀನಿ. ಸೊ ತಮಿಳ್ನಾಡು ಎಂಟ್ರಿ ಆಗುವಂತಹ ಈ ಒಂದು ಬಾರ್ಡರ್ನಾಗ ಚೆಕ್ ಮಾಡತ್ತಾರ ಪ್ಲಾಸ್ಟಿಕ್ ಬಾಟ್ಲಿಂದ ಇಟ್ಕೊಂಡು ಹೋಗಿಲ್ಲ ಅಂತ. ಮತ್ತು ಇನ್ನು ಈ ಪಾಸ್ ತೊಗೋಬೇಕಂತ. ಸೊ ಅದನ್ನ ಎಂಟ್ರಿ ಮಾಡ್ಸಾತೀವಿ. ಈ ಪಾಸ್ ತೊಗೋಬೇಕಂತ ಫ್ರೀ ಅಂತ. ಬಟ್ ಇಲ್ಲಿಂದ ಎಂಟ್ರಿ ಫೀಸ್ 30 ರೂಪೀಸ್ ಕೇಳತ್ತಾರ. ಸೊ ನೋಡೋಂಬರ್ರಿ ಏನದ ನಿಮ್ಗೆ ಆಮೇಲೆ ಡೀಟೇಲ್ ಆಗಿ ಹೇಳ್ತೀನಿ ಅಂತ. ಸೊ ನೋಡ್ಬೋದು ಇದು ಫುಲ್ ಎಂಟ್ರಿ ಇದೆ. ಇಲ್ಲಿ ನಮ್ಮ ನಿಂದ್ರಿಸಿ ಎಲ್ಲ ಚೆಕ್ ಮಾಡತ್ತಿದ್ರೆ ಬಾಟ್ಲ್ ಗಿಟ್ಲೆಲ್ಲ ತೊಗೊಂಡ್ರ ಪ್ಲಾಸ್ಟಿಕ್ ಖಾಲಿ ಬಾಟಲ್ಸ್. ಸೊ ಒಂದ ತುಂಬಿದ ಬಾಟ್ಲ್ ಬಿಟ್ಟರೆ ನಡೀತದೆ ಅಂತೇಳಿ. ಬಟ್ ಇಲ್ಲೆಲ್ಲೂ ಬಿಸಾಗಂಗಿಲ್ಲ ಬಾಟಲ್ಸ್. ಈ ಪಾಸ್ನ ತೊಗೋಬೇಕಂತೇಳಿ ಹೇಳಿದ್ರು. ಸೊ ನೋಡ್ಕೊಂಬಂದ್ರಲ್ಲ ಅನ್ನಾಹುತ ಐತಿ. ಇವಾಗ ನಾವು ಸದ್ಯಕ್ಕೆ ಎಲ್ಲದೇನಪ್ಪ ಅಂತಂದ್ರೆ ಈ ಹೋಗ್ತಾ ಇರುವಂಥ ಘಾಟ್ ಸೆಕ್ಷನಾಗ ಈ ಥರ ನೋಡ್ಬೋದು ನೀವು ಮರ. ಇವೆಲ್ಲ ಮೋಸ್ಟ್ಲಿ ನೀಲಗಿರಿ ಮರ ಇರ್ಬೋದು. ಯಾಕಂದ್ರೆ ಸ್ಮೆಲ್ ಅದ ಬರತೈತಿ. ನೋಡೋಕೆ ಮಾತ್ರ ಅದ್ಭುತ ಕಾಣತೈತಿ. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣತೈತಿ. ಸೊ ಈ ಒಂದು ಘಾಟ್ ಸೆಕ್ಷನ್ ಒಳಗೆ ಈ ಥರದ್ದು ಮರಗಳು ಮತ್ತು ವ್ಯೂ ಪಾಯಿಂಟು ಭಾಳ ಅದಾವು. ಸೊ ನೀವು ಈ ಘಾಟ್ ಸೆಕ್ಷನ್ ಬಂದು ನೋಡಿ ಕೇರಳದಿಂದ ಊಟಿ ಮಿಸ್ ಮಾಡಿದೆ ಈ ಒಂದು ಘಾಟ್ನ ತೋರಿ ಅನಾಹುತ ಐತಿ. ಫೋಟೋ ಎಲ್ಲ ತಗೊಳಕ್ಕೆ ಜೊತೆಗೆ ಆ ನೇಚರ್ನ ನೀವು ಎಂಜಾಯ್ ಮಾಡ್ಬೋದು. ಇವಾಗ ಊಟಿ ಹೋಗೋಣಂತ, ಊಟಿನ ಎಕ್ಸ್ಪ್ಲೋರ್ ಮಾಡೋಣಂತ. ನೋಡ್ರಿ ಇದು ಒಂದು ಮರ ಎಷ್ಟು ಹೈಟ್ ಐತೆ ಅಂಥೇಳಿ. ಸುಮಾರು ಒಂದು 90 ಫೀಟ್ ಅಥವಾ 100 ಫೀಟ್ ಮೇಲೆ ಇರ್ಬೋದು ಅನ್ಸುತ್ತೆ. ನೋಡೋಕೆ ಮಾತ್ರ ಅದ್ಭುತ ಕಾಣಿಸ್ತೈತಿ. ನೋಡಿ ಬರ್ತಾ ಇರುವಂಥ ದಾರಿ ಒಳಗೆ ಒಂದು ಅದ್ಭುತ ಒಂದು ಸ್ಪಾಟ್ ಕಾಣುತ್ತೆ.
ತುಂಬ ಜನ ನಿಲ್ಲಿಸಿದ್ರೆ ಯಾರು ನಿಲ್ಲಿಸ್ಯಾರ ಅಂತ ಗೊತ್ತಿರಲಿಲ್ಲ. ಬಟ್ ಆಮೇಲೆ ಗೊತ್ತಾಯ್ತು ಇಲ್ಲಿ ಅತಿ ಹೆಚ್ಚು ಫಿಲ್ಮ್ ಶೂಟ್ ಆಗ್ಯಾವಂತ, ಶೂಟಿಂಗ್ ಮಾಡುವಂತಹ ಜಾಗ ಇದೆ. ಸೊ ಊಟಿ ನೋಡ್ರಿ ಫುಲ್ ಪ್ರಕೃತಿಯನ್ನು ಹೊಂದ್ಕೊಳ್ಳುವಂತಹ ಒಂದು ಜಾಗ. ಸೊ ಅದರ ಸಂಬಂಧ ಅತಿ ಹೆಚ್ಚು ಫಿಲ್ಮ್ ಶೂಟ್ ಆಗುವಂಥ ಜಾಗ ಅಂತಿದೆ. ಸೊ ಬರ್ರಿ ಇವಾಗ ಅತಿ ಹೆಚ್ಚು ಫಿಲ್ಮ್ ಶೂಟ್ ಆಗುವಂತಹ ಜಾಗವನ್ನು ನಿಮ್ಗೆ ತೋರಿಸ್ತೀನಿ ಅಂತ. ಇದು ನೋಡ್ರಿ ಎಂಟ್ರೆನ್ಸ್. ತುಂಬ ಜನ ಅಲ್ಲೇ ಎಲ್ಲ ಹೊಂಟಾರ ನೋಡ್ರಿ. ಅಲ್ಲೇ ಫಿಲ್ಮ್ ಶೂಟ್ ಆಗೋದು, ಅತಿ ಹೆಚ್ಚು ಫಿಲ್ಮ್ ಶೂಟ್ ಮಾಡೋದು ಇದೇ ಒಂದು ಜಾಗದಾಗ ಅಂತ. ನೀವು ಎಲ್ಲ ಫಿಲ್ಮ್ನ ನೋಡೇ ಇರ್ತೀರಿ. ಊಟಿ ಒಳಗನ ಇಲ್ಲಿ ಶೂಟ್ ಮಾಡ್ತಾ ಇರ್ತಾರೆ. ಮತ್ತು ನೀವೇನಾದರೂ ಊಟಿಗೆ ಬಂದ್ರೆ ಈ ಒಂದು ಪ್ಲೇಸ್ನ ನೋಡೋದನ್ನು ಮಾತ್ರ ಮರಿಬೇಡ್ರಿ. ನಾವು ಹೋಗಿ ಅಲ್ಲಿ ತೋರಿಸ್ಕೊಂಡು ಮಾಡಿದ್ವಿ. ಬಟ್ ನಾವೇನು ಮುಂದೆ ತುಂಬ ಜರ್ನಿ ಮಾಡೋದನ್ನೋ ಕಾರಣಕ್ಕೋಸ್ಕರ ನಾವು ಹೋಗಲಿಲ್ಲ. ನೀವು ಬಂದ್ರೆ ಮಿಸ್ ಮಾಡದೆ ಹೋಗ್ರಿ. ಹೋಗ್ತದಾರಿಲ್ಲ ಇಲ್ಲೊಂದು ವ್ಯೂ ಪಾಯಿಂಟ್ ನೋಡಿದ್ವಿ. ಸೊ ಸಖತ್ತಾಗಿತ್ತು. ತುಂಬ ಜನ ನಿಲ್ಸಿದ್ರೆ ಏನಂತ ಗೊತ್ತಾಗಿಲ್ಲ. ಸೊ ಬರ್ರಿ ನಾವು ನೋಡೋಣ ಅಂತ ಏನಂತಾರೆ. ಬಟ್ ಸುತ್ತಮುತ್ತ ಎಲ್ಲ ಸಿಕ್ಕಾಪಟ್ಟೆ ದೊಡ್ಡದಾಗಿರೋಂತಹ ಮರಗಳಂತರೂ ಕಾಣಂತವು. ಬರ್ರಿ ಇವಾಗ ಒಳಗೆ ಹೋಗಿ ನೋಡೋಣ ಅಂತ ಏನೈತೆ ಅಂತೇಳಿ. ನೋಡ್ತಾ ಇರ್ಬೋದು ನೀವು, ಈ ರೀತಿ ಐತಿ. ಸೊ ಅಲ್ಲಿನೋ ಇದ್ದಂಗೆ ಐತಿ, ಮೋಸ್ಟ್ಲಿ ಲೇಕ್ ಟೈಪ್. ಸೊ ಬರ್ರಿ ಅಲ್ಲಿ ಹೋಗಿ ನೋಡೋಣ ತೋರಿಸ್ತೀನಿ ನಿಮ್ಗೆ. ಸೊ ನೋಡೋಕಂತೂ ಈ ಥರ ಕಾಣಿಸತೈತಿ ಸದ್ಯಕ್ಕೆ. ಫುಲ್ ಚಿಲ್ಡ್ ವೆದರ್. ಓಕೆ ನೋಡ್ರಿ ಈ ರೀತಿ ಐತಿ. ಒಂದು ಫುಲ್ ಕೆರೆ ಟೈಪ್ ಅಲ್ಲಿ ತನ ಐತಿದೆ. ಸೊ ಫೋಟೋ ಶೂಟಿಗೆ ಒಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಆಲ್ರೆಡಿ ಎಲ್ಲ ನೋಡ್ತಿರ್ಬೋದು ನೀವು, ಅಲ್ಲೇ ಫೋಟೋ ಶೂಟ್ ಮಾಡತ್ತಾರ. ಸೊ ಫೋಟೋ ಶೂಟ್ಗೆ ಹೇಳಿ ಮಾಡಿಸಿದ ಜಾಗ ಅಂತ ಹೇಳ್ಬೋದು. ಇಲ್ಲಿ ಸಗತ್ತಾಗೈತಿ ಪ್ಲೇಸ್ ನೋಡ್ರಿ. ಅನಾಹುತ ಐತಿ ಪ್ಲೇಸ್. ಫೋಟೋ ಶೂಟಿಗೆ ಹೇಳಿಸಿ ಮಾಡಿಸಿರೋಂಥ ಜಾಗ ಇದೆ. ವೈಬ್ ಅಂತೂ ಅನಾಹುತ ಐತಿ. ಸೊ ನೀವು ಇಲ್ಲೇ ಏನಾರ ಬಂದ್ರೆ ಒಟ್ಟಿಗೆ ಇಲ್ಲಿ ವಿಸಿಟ್ ಮಾಡೋದನ್ನ ಮರಿಬೇಡ್ರಿ. ಸಖತ್ತಾಗೈತೆ ಪ್ಲೇಸ್. ಇನ್ನು ಬೆಲ್ಲು ಹೊಡಿಲಿಲ್ವೇ?